ಎಲ್ಲರೂ ಒಟ್ಟು ಕಾಕ್ರೋಚ್ ಬಗ್ಗೆ ವಿಡಿಯೋ ಮಾಡಿರಿ, ಕಾಕ್ರೋಚ್ ಬಗ್ಗೆ ವಿಡಿಯೋ ಮಾಡಿರಿ. ನಾ ಎಲ್ಲೇ ಮೂಲೆ ಕೂತ್ ಮಾಡತ್ತೀನಿ ಕೇಳ್ರಿ ಸರ್. ಸ್ಟೋರಿ ಭಾರಿ ಐತೆ. ಮೊದಲ ಬ್ಯಾಕ್ಗ್ರೌಂಡ್ ಸ್ಟೋರಿ ಹೇಳ್ಬಿಡ್ತೀನಿ. ಕಾಕ್ರೋಚ್ ಪಾರ್ಟಿ ಫಾರ್ಮ್ ಆಗೈತೆ ಸರ್. ಆ ಪಾರ್ಟಿ ಹಿಂದಿನ ಸ್ಟೋರಿ ಹೇಳ್ತೀನಿ. ಆ ಪಾರ್ಟಿ ಯಾಕೆ ಬತ್ತ ಅನ್ನೋದು ಹೇಳ್ತೀನಿ ಸರ್. ನಾವು ನಮ್ಮ ಪಾರ್ಟಿಗೆ ಇದ್ದೇವೆ ಸರ್. ನಾವು ಸುಮ್ ಕ್ರಿಕೆಟ್ IPL RCB ಅತ್ತ CSK ಅತ್ತ ಧೋನಿ ಅಂತ ಕೊಹ್ಲಿ ಅತ್ತ ಅನ್ಕೋತ ಸುಮ್ ನಾವು ಇದ್ದೀವಿ. ಇದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಸೂರ್ಯಕಾಂತ್ ಇವ್ರಿಗೆ ನೋಡೋದು ಆಲಿಲ್ಲ ಸರ್. ಏನು ಎಷ್ಟು ನೆಮ್ಮದಿಲಿಂದ ಅದರಲ್ಲ ಅಂತಂದು ಕೇಸಿಂದ ತಲೆ ಇವ್ರದ್ದು ತಲೆ ಹಾಪ್ ಮಾಡೋ ಅಂತಂದು ಕೇಸಿಂದ ಒಂದು ಡೈಲಾಗ್ ಹೊಡೆದು ಬಿಟ್ರು ಸರ್. ಡೈಲಾಗ್ ಕೇಳ್ರಿ ನೀವು ಭಾರಿ ಐತಿ. ಯಂಗ್ಸ್ಟರ್ಸ್ ಆರ್ ಲೈಕ್ ಕಾಕ್ರೋಚ್. ನಾವು ಜಿರಳಿದ್ದಂಗೆ ಅಂದ್ಬಿಟ್ರು ಸರ್. ಯಾಕೆ ಅವ್ರ ಮಕ್ಕಳಿಲ್ಲನು, ಅವ್ರ ಮಕ್ಕಳು ಯಂಗ್ಸ್ಟರ್ಸ್ ಅಲ್ಲನು, ಜಿರಳಿನ ಹಿಂಗೆ ಮಂದಿ ಮಕ್ಳು ಹಿಂಗೆ ಕರೀದು ಹಿಂಗೆ ಸರಿ ಅನಿಸ್ತತನ ಸರ್. ತಪ್ಪಿದು. ನೆಕ್ಸ್ಟ್, ಹೂ ಡೋಂಟ್ ಗೆಟ್ ಎನಿ ಎಂಪ್ಲಾಯ್ಮೆಂಟ್ ಹ್ಯಾವ್ ನೋ ಪ್ಲೇಸ್ ಇನ್ ಪ್ರೊಫೆಷನ್. ಒಂದು ನೌಕರಿ ಇಲ್ಲ ಏನಿಲ್ಲ, ಫೋನ್ ತೊಗೊಂಡು ಬಂದ್ಬಿಡ್ತಾವೆ. ಸೋಷಿಯಲ್ ಆ್ಯಕ್ಟಿವಿಸ್ಟ್ ಅತ್ತ ಅವ್ರವ್ರು ಸಿಕ್ಕಂಗೆ ಕ್ವಶನ್ ಕೇಳ್ತಾವೆ, ಸಿಕ್ಸಿಂಗೆ ವಿಡಿಯೋ ಮಾಡ್ತಾವೆ ಅಂತ ಕಿಶನ್ ಬೈದು ಬಿಟ್ರು ಸರ್. ಈ ನಮ್ಮನೆ ಕಾಕ್ರೋಚ್ ಹಂಗೆ ಅಂತ ಬಯ್ಯನ ನಮ್ಮ ಯಂಗ್ಸ್ಟರ್ದು ಫುಲ್ ತಲೆ ಹಾಪಾಯ್ತು ಸರ್. ತಲೆ ಅನ್ನೋದು ನ್ಯೂಕ್ಲಿಯರ್ ಬಾಂಬ್ ಆಗಿಬಿಡ್ತು. ನಡಿ ಮುಗ್ದು ಹೋಯ್ತು. ನಡಿ ಕಾಕ್ರೋಚ್ ಪಾರ್ಟಿನ ಎತ್ತಿ ಬಿಡು ಪೂರ ಮ್ಯಾಗ ಅಂತ ಕಿಶನ್ ಒಂದು ಪಾರ್ಟಿ ಮಾಡಿ ಕಿಶಿಂದ ಎಲ್ಲರೂ ಸಪೋರ್ಟ್ ನಿಂತು ಬಿಟ್ಟಾರೆ ಸರ್. ಈ ಬಹುಶಃ ಏನಾರ ಎಲೆಕ್ಷನ್ ಅದು ಇಟ್ಟರಪ್ಪ ಅಂದ್ರೆ ಮುಗಿತು. ಕಾಕ್ರೋಚ್ ಪಾರ್ಟಿನ ಆರಿಸಿ ಬರ್ಬೇಕು. ಆ ನಮ್ಮನೆ ಮಾಡಿಬಿಟ್ರೆ ಈಗ ಫುಲ್ ಅದ ಟ್ರೆಂಡಿಂಗ್. ಪಾರ್ಟಿ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಈಗ ಜುಡಿಷಿಯರ್ ಬಗ್ಗೆ ಒಂದಿಟ್ಟು ಮಾತಾಡೋಣ ಸರ್. ಇವಕ್ಕೂ ಒಂದಿಟ್ಟು ಸೆಲೆಬ್ರೇಷನ್ ಮಾಡೋಣ. ಯಾಕೆ ಭಾಳ ಓವರ್ಯಾಕ್ಟಿಂಗ್ ಮಾಡತ್ತಾರ ನಮಗೆ ಕಾಕ್ರೋಚ್ ಅಂದಾರಲ್ಲ ಒಂದಿಟ್ಟು ಸರ್. ಒಂದೇದ್ದು 2 ತಿಂಗಳಿಂದ NCERT ಬುಕ್ ಸರ್, ಸೆಂಟ್ರಲ್ ಗೌರ್ಮೆಂಟ್ ಪಬ್ಲಿಷ್ ಮಾಡೋದು ಬುಕ್. NCERT ಬುಕ್ ಒಳಗೆ ಕರಪ್ಷನ್ ಈ ಸ್ಟಾರ್ಟೆಡ್ ಇನ್ ಜುಡಿಷಿಯರಿ ಅಂತ ಫಸ್ಟ್ ಟೈಮ್ ಒಂದಿಷ್ಟು ಆರ್ಟಿಕಲ್ ಮೆನ್ಷನ್ ಮಾಡಿದ್ರು. ಅದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ ಒಂದೇ ದಿನದಾಗ ಬುಕ್ ಓದಿಕೇಶನ್ ಮರುದಿವಸನ ಬ್ಯಾನ್ ಮಾಡಿದ್ರು ಸರ್. ಅದನ್ನ ಪೇಜ್ ಹರಿದು ಕೊಟ್ಟಿರೋದನ್ನ ಯಾವ ಇದನ್ನ ಏನು ಮನೆ ಬರ್ದವ ಅಂತ ಕಿಶನ್ ಫುಲ್ ಗರಮ್ ಆಗಿಬಿಟ್ಟಿದ್ರು ಸರ್. ಅವ್ರು ಕರಪ್ಷನ್ ಹಾಕಿಲ್ಲ ಐತಿ ಜುಡಿಷಿಯರಿ ಒಳಗೆ. ಬೆಸ್ಟ್ ಎಕ್ಸಾಂಪಲ್, 4 ತಿಂಗಳಿಂದ ಹೈಕೋರ್ಟ್ ಜಡ್ಜ್ ಮನೆ ಒಳಗೆ ಒಂದು ಬೆಂಕಿ ಎತ್ತಿತ್ತು ಸರ್. ಇವರು ಬೆಂಕಿ ಆರ್ಸಕ್ಕೆ ಇವ್ರು ಹೋಗ್ಯಾರ ಪೈಪ್ ತೊಗೊಂಡು. ಅಲ್ಲಿ ನೋಡಿದ್ರು ಗಾಡ್ಯಾಗ ಇಟ್ಟಂಗಿಲ್ಲ ಸರ್. ರೊಕ್ಕ ಅದಾವು. ಅವ್ರು ಮಂದಿ ನೋಡಿ ಗಾಬ್ರಿಗ್ಯಾರ. ಏನೋ ಮರ ಎಲ್ಲರೂ ಮನೆ ಇಟ್ಟಂಗಿಲ್ಲ ಕಟ್ಟಿದ್ರಿ, ಏನು ರೊಕ್ಕದಲ್ಲೇ ಕಟ್ಟನಲ್ಲ ಅಂತ ಕಿಸಿಂದ ಅವ್ರು ರೊಕ್ಕ ಎಲ್ಲಿಂದ ಬಂದು ಹೈಕೋರ್ಟ್ ಜಡ್ಜಿ ಮನ್ಯಾಗ ಕರಪ್ಷನ್ ಮಾಡಿದಲ್ಲೇ ಬಂದಿರ್ತಾವಲ್ಲ ದುಡ್ಡು. ಇವು ಬೆಂಕಿ ಆರ್ಸಕ್ಕೆ ಹೋದವ್ರು ಒಂದೊಂದು ಪೆಂಡಿ ರೊಕ್ಕ ಇಟ್ಟು ಬಂದ್ಬಿಟ್ರತ್ತ. ನಮ್ಗೆ ಗೊತ್ತಿತ್ತಪ್ಪ. ನಾವು ಫೈರ್ ಎಕ್ಸ್ಟಿಂಗ್ವಿಷರ್ ಒಳಗೆ ಸೇರ್ಕೊತೀವಿ. ಇರಲಿ, ಕೋರ್ಟ್ ಒಳಗೆ ಭಾಳ ಸುಧಾರಣೆಗಳು ಆಗ್ಬೇಕು. ಎಷ್ಟು ಕೇಸ್ 55 ಮಿಲಿಯನ್ ಕೇಸ್ ಪೆಂಡಿಂಗ್ ಅದಾವ ಸರ್ ಕೋರ್ಟ್ ಒಳಗೆ. ಯುವಕರು ಬಡ ಯುವಕರನ್ನ ಬಗೆಹರಿಸಬೇಕು. ಈ ಕೋರ್ಟ್ ಒಳಗೆ ಹೈಯೆಸ್ಟ್ ಲೀವ್ ತಗೋತಾರ. 175 ದಿವಸ ಬರೀ ಲೀವ್ ಒಳಗೆ ಇರ್ತಾರೆ ಸರ್. 1 ವರ್ಷ ಒಳಗೆ ಅರ್ಧ ವರ್ಷ ಬರೀ ಇವ್ರದ್ದು ಲೀವನೇ ಇರುತ್ತೆ. ಯಾಕೆ ಲೀವ್ ಬಿಟ್ಟು ಒಂದಿಟ್ಟು ದೇಶಕ್ಕಾಗಿ ನೀವು ದುಡಿರಿಲ್ಲ, ಹೌದಲ್ಲ ಸರ್. 33% ಹೈಕೋರ್ಟ್ ಜಡ್ಜ್ಗಳು ಎಲ್ಲ UN ಜಡ್ಜ್ಗಳು ಆಗ್ತಾರಲ್ಲ ಸರ್. ಅವ್ರೆಲ್ಲ ರಿಲೇಷನ್ ಇದ್ದವರೇ ಆಗ್ತಾರತ್ತ. ಯಾಕೆ ಬೇರೆಯವ್ರು ಬೆಳಿಬಾರ್ದನು. ನಮ್ಮ ಎಸ್ ಸಾಹೇಬ್ರು ಹೇಳಿರಲ್ಲ ನೆಪೋಟಿಸಮ್ ಅಂತ ಕಿಶಿಂದ ಕೋರ್ಟ್ ಒಳಗೆ ಐತೆ ಸರ್. ಅದು ನಮ್ಮಲ್ಲಿ ಕೋರ್ಟ್ಗಳು ಸುಧಾರಣೆ ಆಗ್ಬೇಕು. ನಮ್ಮಲ್ಲಿ ಎಲ್ಲ ಏನಾರ ಜಗಳದ ಆಯ್ತಪ್ಪ ಅಂದ್ರೆ ಕೋರ್ಟ್ಗೆ ಹೋಗೋದ ಬಿಟ್ಬಿಟ್ರೆ ಸರ್. ಮಾರೆ ಚಪ್ಪಲ್ ಹರಿದು ಹೋಗ್ತಾವ ಮಾರೆ ಅಂತ ಕಿಶಿಂದ ನೋಡ್ರಿ ನೀವು. ಕೋರ್ಟ್ ಮಟ್ಟ ಹೋಗಿರ್ತಾರೆ. ಅಲ್ಲಿ ಚಾಂಗಡ್ಯಾಗ ಕೂತ ಬಗೆಹರಿಸಿರ್ತಾರೆ ಅವರು. ಒಂದು ಕೋರ್ಟ್ ಮುಂದೆ ಒಂದು 20 ಚಾಂಗಡಿ ಇರ್ತಾವೆ. ಎಲ್ಲ ಕೇಸ್ ಬಗೆಹರಿದ ಚಾಂಗಡ್ಯಾಗ ಎಲ್ಲಿ ಒಮ್ಮರೆ ಕೋರ್ಟ್ಗೆ ಏನು ಅಡ್ಡಾಡ್ತಿ ಚಪ್ಪಲ್ ಹರಿದು ಹೋಗುತ್ತೆ. ನಾವು ಸತ್ತು ಹೋಗ್ತಿರ್ತಾರೆ ಅವರು. ಹಿಂಗದ ಸರ್. ಇವು ಸುಧಾರಣೆ ಆಗ್ಬೇಕು. ಯಂಗ್ಸ್ಟರ್ಸ್ ಏನಟ್ಟು ಸಾಧಾರಣ ಅಲ್ಲ. ಸುಮ್ಮನೆ ನಾವು ಇಂಡಿಯಾ ಒಳಗೆ ಸೈಲೆಂಟ್ ಅದೇ ಸರ್. ಇಲ್ಲೇ ನೋಡ್ರಿ ಬಾಂಗ್ಲಾದೇಶ ಒಳಗೆ ರಾಚಿಗೆ ಅದ ಕೇಸಿಂದ 30 ದಿನದಾಗ ಗೋರ್ಮೆಂಟ್ ಚೇಂಜ್ ಮಾಡಿಬಿಟ್ರು. ಹಿಂಗೆ ಮಾಡಿಬಿಟ್ರು. ಬಾಂಗ್ಲಾದೇಶ, ನೇಪಾಲ್ ನಾಡಿ 1 ದಿವಸ ಏನು 2 ದಿವಸ ಓಡಿಸೇ ಬಿಟ್ರು. ಅಲ್ಲಿದ್ದು ನೋಡ್ರಿ ಇಷ್ಟೆಲ್ಲ ಪವರ್ ಐತಿ. ನೆಕ್ಸ್ಟ್ ನೋಡ್ರಿ ಕಾಕ್ರೋಚ್ ಪಾರ್ಟಿ ನಾವ ನಿಂತು ಬಿಡಮು.